ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವಾಗ ನೋಡಿದ್ರಲ್ಲ, ಬಿಸಿ ಬಿಸಿ ಟೀ ಕುಡಿತಾ ಇದ್ದೀನಿ. ಇವತ್ತು ಯಾಕೋ ಸ್ಲೋ ಡೇ ಆಗ್ಬಿಡೈತಿ. ಏನು ಮಾಡೋಕ್ಕೆ ಆಗ್ತಾಯಿಲ್ಲ. ಕೆಲಸ ಮಾಡೋಕ್ಕೆ ಬೇಜಾನೈತೆ. ನಾನು ನೋಡಿದ್ರೆ ಸುಮ್ಮನೆ ಮೊಬೈಲ್ ನೋಡ್ಕ್ಯಾ ಅಂತ ಕುಂದ್ಬಿಟ್ಟಿನಿ ಅವಾಗಿಂದ. ಬನ್ನಿ ಕೆಲಸ ಮಾಡೋಣ, ಟೀ ಕುಡ್ದು. ಟಿಫನ್ ಏನು ಮಾಡೋದು ಬೆಳಗ್ಗೆ ಅಂತ ಗೊತ್ತಾಗಲಿಲ್ಲ. ಸೊ ಆಲ್ರೆಡಿ ಲೇಟ್ ಕೂಡ ಆಗಿತ್ತು, ಹಾಗಾಗಿ ಎಗ್ ರೈಸ್ ಮಾಡಿಬಿಟ್ಟೆ ಗೈಸ್. ಖಾರ ಆಗಿಲ್ಲ ಅಂದಿ? ಖಾರ ಆಗಿಲ್ಲ ಮತ್ತೆ ಚೆನ್ನಾಗಾಗಿತ್ತು. ಚೆನ್ನಾಗೈತೆ ಎಗ್ ರೈಸ್. ಇವನೇನು ಮಕ್ಕ ಹೇಳ್ತಿಂದಂಗೆ ಇಟ್ಕೊಂಡವನೆ. ಚೆನ್ನಾಗಿದೆ, ಹಾ ಚೆನ್ನಾಗಿದೆ. ನನಗಿದ್ರ ಒಂಥರ ಸಂತೋಷ. ಅದನ್ನೇ ಅದಕ್ಕೆ ಹಂಗೆ ಹೇಳ್ತಿ. ಚೆನ್ನಾಗಿಲ್ಲ, ಚೆನ್ನಾಗಿಲ್ಲ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಏನು ಮಾಡೋದು ಅಂತ ತಲೆ ಕೆಡ್ಸ್ಕೊಂಬಿಟ್ಟಿದ್ದೆ. ಯಾಕಂದರೆ ಆಲ್ರೆಡಿ ಟೈಮ್ ಜಾಸ್ತಿ ಆಗಿಬಿಟ್ಟಿತ್ತು. 10:10 11 ಆಗಿತ್ತು. ಇದೊಂಥರ ಬ್ರೇಕ್ಫಾಸ್ಟ್ ಲಂಚ್ ಬ್ರಂಚ್ ಅಂತಾರಲ್ಲ ಆ ಥರ. ಸೊ ಹಂಗಾಗಿ ಇದು ಕರೆಕ್ಟ್ ಆಗಿಬಿಡ್ತು. ಚೆನ್ನಾಗುತ್ತೆ ಎಗ್ ರೈಸಸ್. ಅವರು ಕೂಡ ತಿಂದು ಹೋದರು. ನಾನು ಮತ್ತು ನೆಕ್ಸ್ಟ್ ನನ್ನ ಮುಂದೆ ಏನು ಕೆಲಸನ ಮಾಡ್ಕೊಳಕ್ಕೆ ಶುರು ಮಾಡಿದೆ. ಪಾತ್ರೆ ಗೀತ್ರೆ ಎಲ್ಲ ಭಾಳ ಇದ್ವು. ಸೊ ಅವನ್ನೆಲ್ಲ ತೊಳ್ಕೊಂಡು ಅವನ ಹೆಸರು ನನಗೆ ಎತ್ತ ಬಿಟ್ರು ಅಲರ್ಜಿ. ಶರತ್ ಅಲ್ಲ, ಶರತ್. ಮಾತಾಡಿ ಏನೇನು ಮಾತಾಡ್ತಿ ಎಲ್ಲ ಮಾತಾಡು. ಅವನಿಗೆ ನಾಯ ಒಂದು ಮಾತಂದ್ರು ದೇವರು ನನಗೆ ಅನ್ಯಾಯ ಮಾಡಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಶರತ್ ಅಂದ್ರೆ ಶರತ್ ನನ್ನ ಜೀವನದಾಗ. ಅವನು ನನಗೆ ಯಾವಾಗ ಇಲ್ಲೇ ಇದ್ದೇ ಇರ್ತಾನ. ತೋರ್ಸಿಡಕತ್ತೀನಿ, ಶರತ್ ಇಲ್ಲೇ ಇರ್ತಾನೆ ಯಾವಾಗ್ಲೂ. ಇಲ್ಲೆಲ್ಲ ಕಾಣಕತ್ತೈತೆ. ಫೋನಾಗ ಇಲ್ಲಿ ಡಿಪಿಯಾಗ ಇಲ್ಲಿ ಇದ್ರೊಳಗ ಮತ್ತು ಮಗನೇ ಮೈ ತೊಕೊಳಕ ಚಡ್ಡಿ ಹಾಕೊಂಡಾರ, ಮೈ ತೊಕೊಂತಿ ಡೈಲಿ. ಮಗ ಕಡಿಮೆ. ಆಮೇಲೆ ನಿಂದು ಬಿಡ, ನಿನ್ ಲವರ್ ಶ್ವೇತ ಹೇಳಿದಾರ ಕಂಪ್ಲೀಟ್. ಪಾಪ ಅಲ್ಲ ಈಗ ಪಾಪ ಅವ್ನ್ ರಮೇಶ್ ಹೊಡಿಕೆ ಆಡಾಡಕ್ ಬರ್ತಾನ. ನನ್ ಗಿರೇಕಿ ಅಂತವನ್ನ ಹೋಗಿ ಅಕ್ಕ ಪಾಪ ಅವ್ರು ನಮ್ಮ ಅಲ್ಲಿಪುರದಾಗ ನಿಮ್ಮ ಊರ ರಮೇಶ್ ಅಂತ ಆಡಾಡಕ್ ಬರ್ತಿದ್ನಲ್ಲ, ರಾಡ್ ಸುತ್ತ ಸೊಟ್ಟೋಗೇನು ಅಂತ ಹೇಳ್ತಾನೆ ಪಾಪ. ನೀನ್ ಹೇಳಿರೋದು ನಾನದೀನಿ ಹೇಳಿ ಸಾಕ್ಷಿ. ಕಣ್ಣೆತ್ತಿ ನೋಡಲ್ಲ ಅಂತಕಿ ಪದ್ಮಿನಿ ನಾನು ಸಾಕ್ಷಿ ಅದೀನಿ. ನೀನ್ ದೊಡ್ಡ ಸಾಕ್ಷಿ, ದೊಡ್ಡ ಸಾಕ್ಷಿ. ಹೊಡಿಕೆ ಅಲ್ಲಿ ಸತ್ತೋಗ್ಯಾನ ಹೈವೇ ರೋಡ್ನ್ಯಾಗ ಆಕ್ಸಿಡೆಂಟ್ ಆಗಿ ಬುಲೆರೋ. ಘಾಟ್ರ ಸೆಕ್ಷನ್ ಅದು ಘಾಟ್ರ ಸೆಕ್ಷನ್ ಅಂತ. ಅವ್ನು ಬಿಡಾಡಿ ನಿನ್ನ ಯಾವ ಸೆಕ್ಷನ್ ಇಂದ ಘಾಟ್ ಸೆಕ್ಷನ್ ಏನು ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಬಡ್ಡಿ ಮಕ್ಕಳು. ಬೇಡ ಗೈಸ್, ಏನು ಗೊತ್ತಾ, ನನ್ನ ಕೂದಲು ಇವಾಗ ತಾನೇ ತಲೆ ಬಾಚ್ಕೊಂಡೆ. ಇಲ್ಲಿ ನೋಡಿ ಎಷ್ಟೊಂದೆಲ್ಲ ಉದುರೋಗಿದೆ. ಇಷ್ಟಿಷ್ಟು ಉದುರುತ್ತೆ ದಿನಾನೂ. ಏನು ಮಾಡ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಇಷ್ಟು ಕೂದಲು ನನಗೇನು ಅನಿಸುತ್ತೆ ಅಂದರೆ, ಅಟ್ಲೀಸ್ಟ್ ಎಲ್ಲ ಕೂದಲು ಹೋದರೆ
ಒಂದೇ ಸಲ ನಾವು ಹೋದ್ರೆ ಅಥವಾ ಏನು ಅನ್ಸಲ್ಲ. ಹಿಂಗೆ ದಿನ ಇಷ್ಟಿಷ್ಟು ಹೋದ್ರೆ ಎಷ್ಟು ಮಾನಸಿಕ ಆಗತ್ತೆ ನನಗಂತೂ. ಅಳುನೇ ಬರುತ್ತೆ ನಿಜವಾಗ್ಲೂ. ತಲೆ ಬಾಚ್ಕೊಂಡೆ ಅಪ್ಪ ಇಷ್ಟು ಕೂದಲು ಉದ್ರವ ಏನ್ ಮಾಡ್ಬೇಕು ಅಳುನೇ ಬರುತ್ತೆ ನಿಜವಾಗ್ಲೂ. ಅಷ್ಟಷ್ಟು ಕೂದಲು ಹಂಗೆ ಉದುರ್ತಾವ್ ಡೈಲಿ ನಾನು. ಇದಕ್ಕೆ ಏನ್ ಮಾಡ್ಬೇಕು ಸೊಲ್ಯೂಷನ್ ಯಾರನ್ನಿದ್ರೆ ಹೇಳ್ರಿ. ಒಂದೇ ಸಲ ಉದ್ರಿದ್ರಿ ಏನ್ ಅನ್ಸಂಗಿಲ್ಲ, ಅತ್ತಾಗ ಫುಲ್ ಬಾಲ್ಡ್ ಆಗಿರ್ತಾರೆ. ಬಟ್ ಡೈಲಿ ಇಷ್ಟು ಕೂದಲು ಉದುರ್ತಾವ ನಾನು. ನೋಡಿ ಫ್ರೆಂಡ್ಸ್, ನೈಟ್ 12 ಗಂಟೆ ಆಗಿದೆ. ರಾತ್ರಿ 12 ಗಂಟೆ 12:30 ಆದ್ರೂ ನೋಡ್ರಿ ಇವರು ಮಲ್ಕೊಳಕ್ಕೆ ಬಿಡ್ತಾ ಇಲ್ಲ. ಅವರು ಮಲ್ಗವಲ್ರು, ನನ್ನೂ ಮಲ್ಗಕ್ಕೆ ಬಿಡ್ತಾ ಇಲ್ಲ. ಡಿಸ್ಟರ್ಬ್ ಮಾಡಕತ್ತಾರ ಅಷ್ಟಕ್ಕೊಂದು. ನಾನು ಅದಕ್ಕೆ ಜಗಳ ಆಡಕತ್ತಿದ್ದೆ. ನನಗಾದ್ರೂ ಮಲ್ಕೊಳಕ್ಕೆ ಬಿಡ್ರಿ, ನೀವು ಸುಮ್ಮನೆ ಸೈಲೆಂಟ್ ಆಗಿರಿ ಒಂದು ಸ್ವಲ್ಪ ಹೊತ್ತು, ನಾನು ನಿದ್ದೆ ಹೋದ್ಮೇಲೆ ನೀವು ಹೆಂಗನ ಮಾಡ್ರಿ ಅಂತೇಳಿ. ಸೆಲ್ಫಿ ಹಿಂಗೆ ಇದಾಗ್ತದೆ. ಇವನು ತೆಲಿಗೆ ಮಸಾಜ್ ಮಾಡಾಗ ರೊಕ್ಕ ಇಸ್ಕೊಳ್ಳೋದು ಇವನು. ನೋಡಿ ಫ್ರೆಂಡ್ಸ್, ಅಕ್ಕನ್ ಕೊಟ್ಟಿದ್ದ ತಪ್ಪಿ ಮಸಾಜ್ ಮಾಡ್ತಿದೀನಿ ಇವಾಗ. ನೆಕ್ಸ್ಟ್ ಅಲ್ಲಿ ಬದಲು ಕೆಳಗನ ಮಾಡಿ. ಅನಿಸ್ತಾಡಿಯಾ ಚುಮ್ಮ ಚುಮ್ಮ ಅನಿಸ್ತಾಡಿಯಾ. ನೆಕ್ಸ್ಟ್ ಏನೇನ್ ಮಾಡೋದು ಎಲ್ಲಿ ಎಲ್ಲಿ ನಾನು ನೋಡಿನಿ ಅತ್ತಿಗೆ ಕೆಳಗೆ ಮಾಡಂಗ ನಾನು ನೋಡಿಲ್ಲ. ಅವ್ನು ಸುಳ್ಳ ಯಾಕೆ ಹೇಳ್ತೀನಿ. ಕಾಲ್ ಬೆಳಗ್ಗೆ ಮಾತ್ರ ಆರಾಮ ಮಾಡ್ತ ನೋಡ ಕೆಲಸ ಆಗ್ಬೇಕಲ್ಲ ಇದ್ರ ರೆಕಾರ್ಡ್ ಆಗತ್ತೈತಿ ಎಲ್ಲ. ಆದ್ರೂ ಏನ ಮಾಡ, ಸಾತ್ವಿಕ್ ಮನುಷ್ಯನೇ ಮನುಷ್ಯ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ಟು ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ. ನೀನು ನಮಸ್ಕಾರ. ತುರುಕೋ ತುರುಕೋ ಚುರುಕಲಿಲ್ಲ. ತುರುಕಿ ಬೇಸಿಗೆ ಮಸಾಜ್ ಮಾಡಿಡು. ಮಾಡೋದಿಲ್ಲ. ಮತ್ತೆ ನೀ ಹೆಂಗೆ ಹಿಂಗ್ ಹಿಂಗ್ ಮಾಡ್ತೇನೆ ಏನ್ ನಡ್ಸು, ಎಲ್ಲ ರೆಕಾರ್ಡ್ ಹಾಕತ್ತಿ. ಆಗ್ಲಿ ಬಿಡು, ನಮ್ ತುರುಕಿಡ ಹಾಕ್ಲಾ, ಇದನ್ನೆಲ್ಲ ಹಾಕ್ಲಾ. ಏನ್ ತುರುಕಿಡ್ಬೇಕು? ತುರುಕಿ ಏನ್ ತುರುಕ್ಬೇಕು? ಏನ್ ತುರುಕ್ಬೇಕು? ತುರುಕಿ ತಲೆಗಿಂದಿಡು. ಏನು ತುರುಬು? ತುರುಬು ಎಲ್ಲಿ ತುರುಬು? ಏನ್ ಈಗ ಅರ್ಥ ಆಗಂಗ್ ಮಾತಾಡ. ಅವಂದು ತುರುಬು, ಅವಂದು ತುರುಬನ ಒಂದು ಕೈಗೆ ಇಟ್ಕೊಳಲ್ಲ, ಅದು ತುರುಬು. ತುರುಕಿಡಲ್ಲಿ ತುರುಬು ಬೇರೆ ತುರುಬು ತುರುಕಿಡ. ತುರುಬಲ್ಲದ ತುರುಬು ತುರುಕಿಡ. ಮಸಾಜರ್ ಅದು, ಹೆಡ್ ಮಸಾಜ್ ಮಾಡೋದು. ತುರುಕಿಡ ತುರುಕು ಸಾಕಾಯ್ತು. ನರ್ಸಪ್ಪ, ಒಂದ್ ತುರುಬಿಕ್ಕೈತೆ. ಏನದು ಮಾತಾಡೋದು? ತುರುಬು ತುರುಬು ಬ್ಯಾಡ ನರ್ಸು, ವಿಡಿಯೋ ರೆಕಾರ್ಡ್ ಹಾಕತ್ತಿ. ನಾನು ಪೂಣಿಗೆ ಹೊಂಟಿ ನೋಡು. ನೀವ್ ದೊಡ್ಡ ಫಾಸ್ಟಿಕ್ ನಾನು ಹೋಗು. ನಮ್ ದಡ್ಡಿ ಬರಲ್ಲ ಅಂತ ಟೈಮ್ನಾಗ ತಿಕ್ಕೋ ತಿರ್ಗ್ ತಿಕ್ಕು. ಅನಿಸ್ತಾಡಿಯಾ ಚುಮ್ಮ ಚುಮ್ಮ ಅನಿಸ್ತಾಡಿಯಾ. ಮಲ್ಕಿಡು, ಜೋರಾಗಿ ಹೋಗಲ್ಲ. ತಲೆ ಕೈಗಳು ಮಲ್ಲಗಿಡು ಮಲ್ಲಗಿಡು. ಸ್ಟಾರ್ಟಿಂಗ್ ಮಲ್ಲಗಿಡು, ಯಾಕಂದ್ರೆ ಹೊಸದು ಅದೊಳದು ತಂತಿ ಮುಡಿದ್ ಬಿಡ್ತಾವ ಟೆನ್ಷನ್ಯಾಗ. ಛತ್ತಿನ ತತ್ತಿ ಬಿಡ್ತಾವ. ಮಲ್ಲಗಿಡು ಸ್ಟಾರ್ಟಿಂಗ್ ಮಲ್ಲಕ ದಬ್ಬಡ ತುರುಕಬೇಡ. ಪಡ್ದೋಗ್ತೆ. ಓ ಹಂಗೆ ಸ್ಲೋ ಇದ್ರು. ಬೆಳಗ್ಗೆ ಮಾತ್ರ ಈಗ ನೀನು ಕೆಳಗಿಂದ ಆರಾಮ್ ಮಾಡ್ತಾನೆ ಕಾಲು ಕೆಳಗಿಂದ
ಏನ್ ಕೆಳಗಿಂದ ಕಾಲದ ಮೇಲೆ ಬಾಯ್ ಬಿಟ್ಟು ನನಗಿದ್ರ ಒಂಥರ ಸಂತೋಷ. ಹಾ ಕೆಳಗಿನ ತೋರ್ಸು, ಏನು ಕೈಯಿಂದ ತೋರಿಸ್ಬೇಕಾ? ಕೆಳಗಿನ ತೋರ್ಸಂದೆ ಕಾಲು. ಅವಿಷ್ಟು ಬಿಟ್ಟು ನಿನ್ನ ಕೈಯಾಗಿಂದ ಹಿಡ್ಕೊಂಡು ನನ್ನ ತಲೆ ಮೇಲೆ ಇಟ್ಟು ಹೊಡಿ. ಕೈಯಾಗಿಂದ ಹಿಡ್ಕೋಬೇಕಾ? ಇದು ನನ್ನ ಕೈ. ಇದನ್ನ ತಗೊಂಡು ತೊಡ್ಕೊಡು. ನಾ ರೋಡಿನಾಗ ಈಗ ಬರಕತ್ತಿದ್ನಲ್ಲ, ಊರಿಗೆ ಹೋಗಿದ್ದೆ, ಇದಕ್ಕೆ ಬರ್ಬೇಕಾದ್ರೆ ಗಾಡಿ ಮೇಲೆ ಬಂದೆ ನಾನು. ಗಾಡಿ ಮೇಲೆ ಬಂದೆ. ಇನ್ನ ಏನೇ ಕರಡಿ ಅಂದೆಲ್ಲ. ಕರಡಿ ಎಲ್ಲ ಆವಿನ ಮೇಲೆ ಗಾಡಿ ಹೊಡೆದ. ಕರಡಿ ನನ್ನ ಗಾಡಿಯಿಂದ ಕರ್ಕೊಂಡ್ ಬರ್ತಾ ಇದ್ದೆ. ಹೌದಾ? ಈಗ ನನ್ನಿಂದ ಬಂದಿದೆ. ಸಾಕ ಈತ ಸ್ನೇಕ್ ನಾಗಪ್ಪ. ನನ್ನ ಹೆಸರು ಒರಿಜಿನಲ್ ಸ್ನೇಕ್ ನಾಗಪ್ಪ. ನಿನ್ನ ಹೆಸರೇನು? ನಾಗರಾಜ. ನಿನ್ನ ಹೆಸರೇನು? ಕರಡಿ ದಾಮಪ್ಪ. ಏನ್ ಮಾತಾಡ್ತೀವ ಏನ್ ನೋಡ್ರಿ, 12 ಗಂಟೆ ಆಗೈತಿ, ಬಂದು ಇಂಥ ಪರಿ ತಲಿ ತಿಂತಾರೆ ಇವ್ರು. ನೆಕ್ಸ್ಟ್ ಅಂದ್ರೆ ಮತ್ತೆ ಮಾತಾಡಿ ಅಲ್ಲ ಅಂದ್ರೆ ಹೋಯ್ತಿಂತ ನಿದ್ದೆ ಹೊರಗೆ ತೋರ್ಸು. ಏ